ಜಮೀರ್ ಜೊತೆ ಸಿದ್ದು ಮನೆಗೆ ಆನಂದ್ ಸಿಂಗ್, ಆ ಮೂಲಕ ಕಲಾಪಕ್ಕೆ ಬರ್ತಾರ ಆನಂದ್ ಸಿಂಗ್ ಒಂದು ಪ್ರಶ್ನೆಗೆ ಈಗ ಉತ್ತರ ಸಿಗಬೇಕಾಗಿದೆ. ಆನಂದ್ ಸಿಂಗ್ ಮನೆಗೆ ಈಗಾಗಲೇ ತೆರಳಿದ್ದ ಜಮೀರ್ ಅವರು ಅವ್ರನ್ನ ಸಿದ್ದು ನಿವಾಸಕ್ಕೆ ಕರೆದುಕೊಂಡು ಬರುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಆನಂದ್ ಸಿಂಗ್ ಕರೆದುಕೊಂಡು ಹೊರಟಿದ್ದಾರೆ ಈಗಾಗಲೇ ಜಮೀರ್ ಅವರು. ಬಾಟಲ್ ಏನಿದೆ, ಒಂದು ಬಾಟ್ಲಿಯ ಬ್ಯಾಟಲ್ ಏನಿದೆ, ಅದಾದ ನಂತರ ಆನಂದ್ ಸಿಂಗ್ ಅವರಿಗೆ ಅಸಮಾಧಾನ ಆಗಿತ್ತು. ಈ ರೀತಿಯಾಗಿ ಯಾವುದೇ ಕಾರಣಕ್ಕೂ ಇದನ್ನ ಕೈ ಬಿಡುವಂತ, ಅಂದ್ರೆ ಈ ವಿಚಾರವನ್ನು ಬಿಟ್ಟು ಬಿಡುವಂತ ಪ್ರಶ್ನೆ ಇಲ್ಲ, ಕಾಂಪ್ರಮೈಸ್ ಇಲ್ಲ ಅಂತ. ಆದ್ರೆ ಅಧಿವೇಶನಕ್ಕೆ ಆಗಮಿಸುವಂತ ವಿಚಾರದಲ್ಲಿ ಸಿದ್ದರಾಮಯ್ಯನವರ ಜೊತೆ ಚರ್ಚೆಯನ್ನು ಆನಂದ್ ಸಿಂಗ್ ಅವರು ನಡೆಸ್ತಾರೆ. ಈಗಾಗಲೇ ಜಮೀರ್ ಅಹಮದ್ ಹೋಗಿ ಕರ್ಕೊಂಡು ಬಂದಿದ್ದಾರೆ ಅಂತ. ಅಧಿವೇಶನಕ್ಕೆ ಹಾಜರಾಗುವ ಬಗ್ಗೆ ಇನ್ನೂ ಕೂಡ ನಿರ್ಧಾರವನ್ನ ಮಾಡಿಲ್ಲ. ಆದ್ರೆ ಅದಕ್ಕೂ ಮುಂಚೆ ಒಂದಷ್ಟು ಸಮಾಧಾನ ಆಗೋದಿದೆ ಅವರಿಗೆ. ಅದರಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ದೃಶ್ಯಗಳನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಯಾವ ರೀತಿಯಾಗಿ ಆನಂದ್ ಸಿಂಗ್ ಜಮೀರ್ ಅವರ ಜೊತೆ ಕೂತಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ರಿ. ಒಂದೇ ವಾಹನದಲ್ಲಿ ಇಬ್ರು ಕೂಡ ಇದ್ದಾರೆ. ಅವ್ರನ್ನ ಈಗ ಸಿದ್ದರಾಮಯ್ಯನವರ ನಿವಾಸಕ್ಕೆ ಜಮೀರ್ ಅವ್ರನ್ನ ಕಳಿಸಲಾಗಿದೆ, ಕರ್ಕೊಂಡು ಬರೋದಕ್ಕೆ ಅವರು ಯಶಸ್ವಿ ಆಗಿದ್ದಾರೆ ಕೂಡ. ಆ ಮೂಲಕ ಈಗ ನೋಡ್ತಾ ಇದ್ರಿ ನಾವು ವಿಜುವಲ್ಸ್ ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ 18ನಲ್ಲಿ. ಈಗ ಆನಂದ್ ಸಿಂಗ್ ಜಮೀರ್ ಅಹಮದ್ ಇಬ್ರು ಕೂಡ ಒಂದೇ ವಾಹನದಲ್ಲಿ ಹೋಗ್ತಿರುವಂತದನ್ನ ಅವ್ರನ್ನ ಕನ್ವಿನ್ಸ್ ಮಾಡುವಂತ ಪ್ರಯತ್ನ ಕೂಡ ಆಗುತ್ತೆ. ನಂತರ ಅವರು ಅಧಿವೇಶನಕ್ಕೆ ಬರ್ತಾರಾ ಅನ್ನೋದು ಪ್ರಶ್ನೆ. ಯಾಕಂದ್ರೆ ಹೇಗಿರುವಂತ ಆರೋಗ್ಯ ಸ್ಥಿತಿಯಲ್ಲಿ ಕೈ ಫ್ರಾಕ್ಚರ್ ಹಾಗೇ ಇದೆ. ಆ ಒಂದು ಸ್ಥಿತಿಯಲ್ಲಿ ಅವರು ಅಧಿವೇಶನಕ್ಕೆ ಹಾಜರಾಗ್ತಾರಾ ಅಥವಾ ಏನಾದರೂ ಸ್ವಲ್ಪ ಟೈಮ್ ತೆಗೆದುಕೊಂಡು ಬರ್ತಾರಾ ಅನ್ನೋದು ಇನ್ನು ಗೊತ್ತಾಗಬೇಕಾಗಿದೆ. ಆದರೆ ಸಿದ್ದರಾಮಯ್ಯನವರ ಜೊತೆ ಮಾತುಕತೆಯ ನಂತರ ಆನಂದ್ ಸಿಂಗ್ ಒಂದು ನಿರ್ಧಾರಕ್ಕೆ ಬರ್ಬೋದು. ಅದಕ್ಕೂ ಮುಂಚೆ ಒಂದಷ್ಟು ವಿಚಾರದಲ್ಲಿ ಅವರಿಗೆ ಕನ್ವಿನ್ಸ್ ಮಾಡುವಂಥದ್ದಿದೆ. ಕಂಪ್ಲಿ ಗಣೇಶ್ ವಿಚಾರದಲ್ಲಿ ಬಹಳ ಒಂದು ರೀತಿಯಾಗಿ ನೋವಾಗಿದೆ ಅವರಿಗೆ, ಜೊತೆಗೆ ಒಂದು ರೀತಿಯ ಅವಮಾನ ಕೂಡ ಆಗಿದೆ ಅಂತ ಹೇಳ್ಬೋದು. ರಾಜ್ಯದ ಬಹಳಷ್ಟು ಜನರಿಗೆ ಈಗ ಗೊತ್ತಿದೆ, ಎಲ್ರಿಗೂ ಕೂಡ ಈ ಗಲಾಟೆಯ ವಿಚಾರದಲ್ಲಿ. ಇನ್ನು ಕ್ಷೇತ್ರದ ಕಾರ್ಯಕರ್ತರು ಕೂಡ ಬೇಸರ ವ್ಯಕ್ತಪಡಿಸಿರ್ತಾರೆ, ಈ ರೀತಿ ಆಯ್ತಲ್ಲ ನಮ್ಮ ನಾಯಕರಿಗೆ ಅಂತ. ಎಲ್ಲ ವಿಚಾರಗಳನ್ನ ಅವರು ಕೂಡ ಸಮಾಧಾನ ಮಾಡಬೇಕು. ರಾಜ್ಯದ ನಾಯಕರೇನಿದ್ದಾರೆ ಅವರ ಜೊತೆ ಕೂಡ ಈಗ ಮಾತುಕತೆಗೆ ಮುಂದಾಗ್ತಾರೆ. ಏನಾಗುತ್ತೆ, ಅಧಿವೇಶನಕ್ಕೆ ಏನಾದರೂ ಫೈನಲಿ ಕರೆತರ್ತಾರ ಸಿದ್ದರಾಮಯ್ಯನವರು ಅಥವಾ ಸ್ವಲ್ಪ ದಿನ ರೆಸ್ಟ್ ಆದ ನಂತರ ಏನಾದರೂ ಅವರು ಬರುವಂತಹ ಚಾನ್ಸಸ್ ಇದೆಯಾ ಅನ್ನೋದು ಕುತೂಹಲ. ಆದರೆ ಸದ್ಯಕ್ಕೆ ಜಮೀರ್ ಅಹಮದ್ ಸಚಿವರು ಈಗಾಗಲೇ ಹೋಗಿ ಅವ್ರನ್ನ ಕರ್ಕೊಂಡು ಬಂದಿದ್ದಾರೆ. ಒಂದೇ ವಾಹನದಲ್ಲಿ ಇಬ್ಬರು ಕೂಡ ಹೋಗ್ತಿರೋದನ್ನ ನೋಡ್ತಾ ಇದ್ದೀರಿ. ಅದಾದ ನಂತರ ಈಗ ಸಿದ್ದರಾಮಯ್ಯನವರ ನಿವಾಸದಲ್ಲಿ ಆನಂದ್ ಸಿಂಗ್ ಅವರ ಜೊತೆ ಚರ್ಚೆಯನ್ನು ನಡೆಸ್ತಾರೆ. ಆ ಚರ್ಚೆ ಯಶಸ್ವಿ ಆದರೆ, ಆ ಮಾತುಕತೆ ಯಶಸ್ವಿ ಆದರೆ ಅಧಿವೇಶನಕ್ಕೆ ಬರುವಂಥ ಚಾನ್ಸಸ್ ಕೂಡ ಇದೆ ಇವತ್ತೇ. ಆದರೆ ಡಾಕ್ಟರ್ಗಳು ಏನು ಹೇಳ್ತಾರೆ, ಅವರಿಗೆ ಹೊರಗೆ ಹೋಗಲಿಕ್ಕೆ ಕಂಪ್ಲೀಟ್ ಆಗಿ ಅಧಿವೇಶನದಲ್ಲಿ ಪಾಲ್ಗೊಳ್ಳುವಂಥ ಪರಿಸ್ಥಿತಿಯಲ್ಲಿ ಅವ್ರಿಗೆ ಇದ್ದಾರಾ ಇಲ್ವಾ ಅನ್ನೋದು ಪ್ರಶ್ನೆ. ಮುನಿರಾಜು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಮುನಿರಾಜು, ಈಗ ಆನಂದ್ ಸಿಂಗ್ ಅವರು ಎಲ್ಲ ಒಂದ್ ಕಡೆ ಅವರಿಗೆ ಕನ್ಸೆಷನ್ ಕೊಡ್ಲಾಗತ್ತೆ ಆರೋಗ್ಯ ವಿಚಾರದಲ್ಲಿ ಅಂತ. ಆದ್ರೆ ಈಗ ಸಿದ್ದರಾಮಯ್ಯನವ್ರನ್ನ ಚರ್ಚೆ, ಅವ್ರ ಜೊತೆಗೆ ಮಾತುಕತೆ ಹೋಗ್ತಾ ಇರೋದು ಏನಾಗ್ಬೋದು, ಏನಾದರೂ ಭಾಗವಹಿಸಬಹುದು ಅಧಿವೇಶನದಲ್ಲಿ? ಅವಿನಾಶ್, ಈಗಾಗಲೇ ಆನಂದ್ ಸಿಂಗ್ ಸಚಿವ ಜಮೀರ್ ಅಹಮದ್ ಜೊತೆ ಒಂದು ಸಿದ್ದರಾಮಯ್ಯನವರ ಮನೆಗೆ ಆಗಮಿಸಿದ್ದಾರೆ. ಈಗಾಗಲೇ ಜಮೀರ್ ಅಹಮದ್ ಜೊತೆ ಬಂದು ಒಂದು ಅಧಿವೇಶನಕ್ಕೆ ಗೈರಾಗೋದ್ರ ಬಗ್ಗೆ ಸಹ ಒಂದು ಮನವಿಯನ್ನ ಮಾಡ್ತಿದ್ದಾರೆ. ಏನು ಆರೋಗ್ಯದಲ್ಲಿ ಏರುಪೇರಿದೆ, ಮತ್ತೆ ಈಗಾಗಲೇ ಏನು 3 ದಿನಗಳಿಂದಷ್ಟೇ ನಾನು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದು, ಇನ್ನು ಕಣ್ಣಿನ ಊತ ಮತ್ತೆ ಕಾಲು ನೋವು ಸಹ ಇರೋದ್ರಿಂದ ಒಂದು ಅಧಿವೇಶನಕ್ಕೆ ಭಾಗವಹಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದ್ರಿಂದ ಈ ಬಾರಿ ನನಗೆ ವಿನಾಯಿತಿ ಕೊಡಬೇಕು ಅನ್ನುವಂತ ರೀತಿ ಮನವಿ ಮಾಡೋದಕ್ಕೆ ಈಗಾಗಲೇ ಒಂದು ಸಿದ್ದರಾಮಯ್ಯನವರ ಮನೆಗೆ ಆಗಮಿಸಿರುವಂತದ್ದು. ಮತ್ತೆ ಖುದ್ದು ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿ ಈ ಬಗ್ಗೆ ಒಂದು ಚರ್ಚೆಯನ್ನು ಸಹ ಮಾಡಿದ್ದಾರೆ. ಈಗಾಗಲೇ ಸಿದ್ದರಾಮಯ್ಯನವರು ಯಾವ ರೀತಿ ಒಂದು ಅನುಮತಿ ಕೊಟ್ಟಿದ್ದಾರಾ ಅಥವಾ ಭಾಗವಹಿಸಲೇಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಸಹ ಇನ್ನು ಕಾದ್ ನೋಡ್ಬೇಕಾಗಿದೆ. ಈಗಾಗಲೇ ನಾವು ನೋಡಬಹುದು, ಏನು ಸಿದ್ದರಾಮಯ್ಯನವರ ನಿವಾಸಕ್ಕೆ ಜಮೀರ್ ಅಹಮದ್ ಮತ್ತೆ ಆನಂದ್ ಸಿಂಗ್ ಇಬ್ರು ಸಹ ಒಂದೇ ಕಾರ್ನಲ್ಲಿ ಬಂದಿದ್ರು. ಹಲವು ದಿನಗಳಿಂದ ಏನು ಅವರು ಆಸ್ಪತ್ರೆಗೆ ದಾಖಲಾದ ಬಳಿಕ ಜಮೀರ್ ಅಹಮದ್ ಅವರು ಒಂದು ಆರೋಗ್ಯವನ್ನು ಸಹ ವಿಚಾರಣೆ ಮಾಡಿದ್ರು, ಮತ್ತೆ ಅವ್ರ ಜೊತೆ ನಿಕಟ ಸಂಪರ್ಕದಲ್ಲಿದ್ರು. ಈಗಾಗಲೇ ಆದ್ರಿಂದ ಈ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿ ತಮ್ಮ CLP ನಾಯಕರಿಗೆ ಈ ಬಗ್ಗೆ ಒಂದು ಮನವರಿಕೆ ಮಾಡಿಕೊಟ್ಟು ಒಂದು ಗೈರಾಗೋದ್ರ ಬಗ್ಗೆ ಒಂದು ಮನವಿಯನ್ನು ಸಹ ಮಾಡೋದಕ್ಕೆ ಈಗ ಆನಂದ್ ಸಿಂಗ್ ಇಲ್ಲಿ ಬಂದಿರುವಂತದ್ದು. ಅವಿನಾಶ್, ಧನ್ಯವಾದ ಮುನಿರಾಜು ಮಾಹಿತಿಗಾಗಿ. ಇನ್ನು ಆನಂದ್ ಸಿಂಗ್